ನೆನ್ನೆಗೆ ಮುಗಿದು ಹೋಯಿತು ನಾಳೆ ಏನು ಯಾರಿಗೊತ್ತು ಈ ದಿನ ನಮ್ಮದು ಹ್ಯಾಪಿ ಆಗಿರಬೇಕು. ಭಟ್ರು ಹೊಸ ಕಾರ್ ತಗೊಂಡಿದ್ದಾರೆ. ಎಲ್ಲಿ ಟ್ರೀಟ್ ಅಂದಿದ್ದಕ್ಕೆ ಇವತ್ತು ನೈಟ್ ರೆಡಿ ಆಗಪ್ಪ ಅಂತ ಹೇಳಿದ್ರು, ಹಾಗಾಗಿ ರೆಡಿ ಆಗಿದ್ದಕ್ಕೆ ಬಂದಿದ್ದಾರೆ ಭಟ್ರು. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನಿಗೆ ಗೊತ್ತಿಲ್ಲ, ಹೋದಾದ್ಮೇಲೆ ಗೊತ್ತಾಗತ್ತೆ. ಎಲ್ಲ ಇರ್ಬೇಕಾ ಇನ್ನೇ ಯಾವ್ದು ಹಾಂ ಅದಿಲ್ಲ. ಹಾಗೆ ಮಾತಾಡ್ತಾ 450 ಕಿಲೋಮೀಟ್ರ್ ಆಚೆ ಇರೋ ಆಲ್ಬಾ ಅನ್ನೋ ಪ್ಲೇಸಿಗೆ ಕರ್ಕೊಂಬಂದೇ ಬಿಟ್ರು ಭಟ್ರು ನೈಟ್ ಜರ್ನಿಯಲ್ಲಿ. ಫೈನಲಿ ಸೇಫ್ ರೀಚ್ ಆದ್ವಿ ಆಲ್ಬಾ ಅನ್ನೋ ಪ್ಲೇಸ್ಗೆ. ಬಾಗ್ಲು ತೆಗಿಯ ಶೇಷಮ್ಮ ಮಾಮೂರು ಫಸ್ಟು ಮಾವು ಹೇಗಿದ್ದೀರಾ? ಬಂದಿರೋದು ಪ್ಲೇಸ್ ಬಂದು ಹಲ್ಬಾ ಅಂತ. ಲಾಸ್ಟ್ ಟೈಮ್ ತೋರಿಸಿರೋದು ವಿಡಿಯೋ ನಾನು ಹಾಬಾ ಅಂತ. ಹಾಬಾ ಬೇರೆ ಹಲ್ಬಾ ಬೇರೆ. ಈ ಹಬ್ಬದ ಏನು ಸ್ಪೆಷಲ್ ಅಂದರೆ ನೋಡಿ, ನೋಡೋಕೆ ಎಷ್ಟು ಬಿಸಿಲಿದೆ, ಫುಲ್ ಹೆವಿ ಕೋಲ್ಡ್ ಆಗ್ತಿದೆ. ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಹೇಳಿದೆ ಹಲ್ಬಾ ಮಾತ್ರ ನೆಕ್ಸ್ಟ್ ಲೆವೆಲ್ ಚಳಿ ಅಂತ. ಇಲ್ಲಿ ಇರೋಕ್ಕಾಗ್ತಿಲ್ಲ ಚಳಿ, ಆದರೆ ಬಿಸಿಲು ಮಾತ್ರ ಬೀಳ್ತಿದೆ, ಆದರೆ ಹೆವಿ ಕೋಲ್ಡು. ಇದ್ರ ವ್ಯೂ ಇನ್ನು ತೋರಿಸ್ತೀನಿ ಔಟ್ ಸೈಡೆಲ್ಲ ಹೋಗಿ ಹೇಗಿರುತ್ತೆ ಅಂತ. ನೈಟೇ ಬಂದ್ಬಿಟ್ವಿ ನಾವು. ಜಿದ್ದಲ್ಲಿ ಸಂಜೆ 6:30ಗೆ ಬಿಟ್ಟಿದ್ದು, ಇಲ್ಲಿ ಸುಮಾರು 10:30-11 ಗಂಟೆಗೆ ಬಂದ್ವಿ. 4 ಅವರ್ ಜರ್ನಿ, 450 ಕಿಲೋಮೀಟ್ರ್ ಜರ್ನಿ ಆಗಿರೋದು. ಬಂದು ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡಿದ್ವಿ. ಬೆಳಿಗ್ಗೆ ಎದ್ದೋಳಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗೋಯ್ತು ಬೆಳಿಗ್ಗೆ ಎದ್ದೋಳೋದಕ್ಕೆ. ಇಲ್ಲಿ ನೋಡಿ, ಇದು ವಿಲೇಜು, ಇದು ಅಲ್ವಾ ವಿಲೇಜ್ ಯಾವ ಥರ ಮನೆಗಳಿದೆ ಅಂತ ನೋಡಿ ತೋರಿಸ್ತೀನಿ ಇವಾಗ. ನೋಡಿ ಎಲ್ಲ ಬೆಟ್ಟ ಗುಡ್ಡಗಳು, ಅದ್ರ ಮೇಲೆ ಮನೆಗಳೆಲ್ಲ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಫಾರ್ಮು, ಇಲ್ಲೆಲ್ಲ ಕೃಷಿ ಎಲ್ಲ ಮಾಡ್ತಾರೆ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಕೃಷಿ, ಮಳೆ ಬಂದರೆ ಕೃಷಿ ಇದು ಮಾಡ್ತಾರೆ. ಯಾವ ಥರ ಇದೆ ಇಲ್ಲಿ, ಕುರಿಗಳನ್ನ ಸಾಕ್ತಾರೆ ಇಲ್ಲಿ ಕುರಿಗಳು. ಮತ್ತು ಅಲ್ಲೆಲ್ಲ ಹೊಲಗಳ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಹರಿಕೃಷ್ಣ ಅಂದ್ಬಿಟ್ಟು, ಅವ್ರ ರೂಮಿಗೆ ಬಂದಿರೋದು ನಾವು. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಇದ್ದೆ, ಹಾಗಾಗಿ ಇನ್ನು ಯಾರೂ ಎದ್ದಿರಲಿಲ್ಲ. ಹಾಗೆ ಇದು ಸ್ವಲ್ಪ ರೂಮೆಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಇದು ದೊಡ್ಡ ವಿಲ್ಲ ಇದು, ಆದರೆ ವಿಲೇಜ್ ಸೈಡ್ ಅಲ್ವಾ, ಹಾಗಾಗಿ ಒಳ್ಳೆ ಆರಾಮ್ ಪ್ಲೇಸು. ಕಂಪ್ನಿ ಅಕಾಮಿಡೇಷನ್ ಕೊಟ್ಟಿರೋದು. ಟೋಟಲಿ ನಾವು ಬಂದಿದ್ದು 14 ಜನ ಬಂದಿದ್ವಿ. ಜಿದ್ದಾದಿಂದ 5 ಜನ ಬಂದಿದ್ವಿ, ಮತ್ತು ಹಾಬಾದಿಂದ 8 ಜನ ಬಂದಿದ್ದರು. ಹಾಗೆ ಸ್ವಲ್ಪ ಗೇಮ್ ಎಲ್ಲ ಆಡಿ ಟೈಮ್ ಪಾಸ್ ಮಾಡ್ಕೊತ ಹರಟೆ ಹೊರಟ್ಕೊಂಡು ಕೂತಿದ್ವಿ ಎಲ್ಲ ಸ್ನೇಹಿತರು. ಹಾಗೆ ನೋಡ್ತಾ ಬಿರಿಯಾನಿ ರೆಡಿ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಆ್ಯಕ್ಚುಲಿ ಬಿರಿಯಾನಿ ಎಲ್ಲ ಇಲ್ಲಿ ಇದೇ ಥರನೇ ಸರ್ವ್ ಮಾಡೋದು, ಅಂದರೆ ಊಟನೂ ಸಮೇತ ಹಿಂಗೆ ಲೈನಾಗಿ ಕೂತ್ಕೊಂಡೇ ನಾವು ತಿನ್ನೋದು. ಈ ಕಲ್ಚರ್ ಇಂಡಿಯಾದಲ್ಲಿತ್ತು, ಈಗಿಲ್ಲ ಅಷ್ಟೇ. ಹಾಗೆ ಇಲ್ಲಿರೋ ಪ್ಲೇಸ್ಗಳನ್ನ ವಿಸಿಟ್ ಮಾಡೋಣ ಅಂದ್ಕೊಂಡು ಸಂಜೆ ಟೈಮಲ್ಲಿ ಬಿಟ್ವಿ. ತುಂಬ ಪ್ಲೇಸಸ್ಗಳಿದ್ದಾವೆ, ಬಟ್ ಎಲ್ಲೂ ಕವರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ 1 ಡೇ ಟ್ರಿಪ್ಪಿಗೆ ಮಾತ್ರ ಭಟ್ರು ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಕರ್ಕೊಂಬಂದಿದ್ರು, ಹಾಗಾಗಿ ತುಂಬ ಲೊಕೇಶನ್ನ ಕವರ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ಕೋಲ್ಡ್ ನೋಡಿ, ಯಾವ ನೋಡಿದ್ರು ಮೋಡಗಳು ಇದೇ ಥರನೇ. ವಾರಕ್ಕೆ 1 ಟೈಮ್ ಆದರೂ ಮಳೆ ಬಂದೇ ಬರುತ್ತೆ ಇಲ್ಲಿ. ಇದು ಹಲ್ಬಾ ಅನ್ನೋ ಪ್ಲೇಸ್, ಮಸ್ತು ಮಜಾ ಮಾಡ್ಬೋದು ಇಲ್ಲಿ ಕಡೆ ಬಂದ್ಬಿಟ್ರೆ ಸೌದಿಯಲ್ಲಿ. ಓಕೆ ಬಾಯ್. ಸರಿ. ಲೆಫ್ಟ್ ರೈಟಾ? ಲೆಫ್ಟ್. ನೀವು ನೋಡ್ಕೊಂಡು ಹೋಗಿ ನೀವು ಡ್ರೈವ್ ಮಾಡಿ.
ಹಿಂಗೆ ಒಂದು ಬೆಟ್ಟ ಎಕ್ತಾ ಇದ್ವಿ, ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು, ಅದಕ್ಕೋಸ್ಕರ ನಿಲ್ಸಿದ್ದೀವಿ. ಓಲ್ಡ್ ತಡೆಯೋಕ್ಕಾಗ್ತಿಲ್ಲ, ಮ್ಯಾಚ್ ಕ್ರಿಕೆಟ್ ಎಲ್ತಾನೇ ಇಲ್ಲ. ಕ್ರಿಕೆಟ್ ಆಡಬೇಕು ಅಂತ ಬ್ಯಾಟ್ ಯಾವಾಗೂ ಕಾರಲ್ಲಿ ಇಟ್ಟೇ ಇರ್ತಾರೆ. ಬ್ಯಾಟ್ ಇಟ್ಕೊಂಡು ಇಲ್ಲದೆ ಬಿಟ್ಟಿದ್ರು. ಬಿಸಿ ಬಿಸಿ ಅಲ್ಲ ಸೌದಿ ಅರೇಬಿಯಾ ನೀವೆಲ್ಲ ಕೇಳಿರೋದು, ಆದರೆ ಈ ವೆದರ್ ಸೌದಿ ಅರೇಬಿಯಾನೇ. ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಲ್ಲ, ಸೌದಿಗೆ ಇನ್ನೊಂದು ಮುಖ ಇದೆ ಅಂತ. ನೋಡಿ, ಇದೆ ಕೋಲ್ಡ್ ಮುಖ. ಅಲ್ಲಿ ಹೋಗ್ತಾ ಅಪ್ಪ ಬ್ಯಾಟ್ ಇಟ್ಕೊಂಡು ಹೋಗ, ನಾನು 2 ಹಿಡ್ಕೊಂಡು ಬರೋಕ್ಕಾಗಲ್ಲ. ಬೇಡವಾ? ಬಂದ್ರು ಅಲ್ಲ, ಭಟ್ರು ಹೊಸ ಕಾರ್ ತಗೊಂಡು ಟ್ರೀಟ್ ಕೊಡ್ರಿ ಅಂದ್ರೆ ಇಲ್ಲಿ ಗಂಟ 400 ಕಿಲೋಮೀಟರ್ವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಒಳ್ಳೆ ಟ್ರೀಟ್ ಭಟ್ರೆ. ಎಂತ ಟ್ರೀಟ್ ನಿಮ್ದು? ಸ್ಪೆಷಲ್ ಆಗಿರ್ಬೇಕು, ಅದಕ್ಕೋಸ್ಕರ ಅಷ್ಟೇ. ಇದ್ದಕ್ಕಿದ್ದಂಗೆ ಪ್ಯಾಕಪ್ ಆಗಿ ಅಂದ್ರು ಪ್ಯಾಕಪ್ ಮಾಡ್ಕೊಂಡಿದೀವಿ. ಸೀದಾ 400 ಕಿಲೋಮೀಟರ್ ಆಚೆ ಕರ್ಕೊಂಡ್ ಬಂದಿದ್ದಾರೆ ಭಟ್ರು. ಏನೇನು ಕೊಡ್ತಾರೋ ಗೊತ್ತಿಲ್ಲ. ಇನ್ನ ಒಂದ್ ದಿವಸ ಮಾತ್ರ ಕಳೆದೋಗಿದೆ. ಒಳ್ಳೆ ಟ್ರೀಟ್ ಕೊಟ್ಟಿದ್ದಾರೆ ನೆನ್ನೆ. ಇವತ್ತೇನು ಕೊಡ್ತಾರೋ ಗೊತ್ತಿಲ್ಲ. ನಾಳೆ ಸಂಜೆ ತನಕ ಸ್ಟೇ ಟ್ಯೂನ್ಡ್. ಗಲ್ಫ್ ಕನ್ನಡಿಗ. ಬನ್ನಿ, ಕಾರ್ನೇ ತೋರಿಸಿದ್ನಲ್ಲ, ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ ಯಾವುದು ಅಂತ. ದೇವರಣ್ಣ ಹೆಸರು ಏನು ಅಂತ ನನಗೆ ಇವಾಗ ಹೇಳಕ್ ಬರಲ್ಲ ಭಟ್ರೆ. ಆಯುಷ್. ಇದೇ ಕಾರ್ ತೊಗೊಂಡಿರೋದು ಭಟ್ರು, ಹೊಸ ಕಾರು. ಇದಕ್ಕೋಸ್ಕರ ಟ್ರೀಟ್ ಕೊಡಿಸ್ತೀನಿ ಅಂತ 400 ಕಿಲೋಮೀಟರ್ ಕರ್ಕೊಂಬಂದಿದ್ದಾರೆ. ನೋಡಿ, ಬಂದು ಇಲ್ಲೂ ಕಾರಲ್ಲಿ ಹೊಸ ಕಾರು ಅಂತ ಏನಿಲ್ಲ ಭಟ್ರಿಗೆ, ಎಲ್ಲಂದ್ರೆ ಅಲ್ಲೇ ನುಗ್ಸಿದ್ದಾರೆ. ನೋಡಿ, ತಗೊಂಡು ಇನ್ನೂ 1-2 ವಾರ ಆಗಿಲ್ಲ. ಅದೇ ನಾವೇನೋ ಇಂಡಿಯಾದಲ್ಲಿ ಈ ಥರ ಕಾರ್ ತೊಗೊಂಡ್ಬಿಟ್ಟಿದ್ರೆ ಇದಕ್ಕೊಂದು ಟೆಂಟ್ ಹಾಕ್ಸಿ ಮುಟ್ಟಿದ್ರೆ ಟೆಚ್ಚು, ಏನೋ ಮುಟ್ಟಿದ್ರೆ ಏನೋ ಆಗ್ಬಿಡುತ್ತೆ ಅನ್ನೋ ಅರೇಂಜಲ್ಲಿ ನಿಲ್ಸ್ತೀವಿ. ನೋಡಿ ಭಟ್ರು ಎಲ್ಲಿ ನಿಲ್ಸಿದ್ದಾರೆ. ಒಳ್ಳೆ ವೆದರ್ ಮಾತ್ರ. ಇನ್ನೂ ಟಾಪ್ ಹೋಗ್ತಾ ಇದ್ದೀವಿ ಬೆಟ್ಟಿದ ಮೇಲೆ. ಸ್ವಲ್ಪ ಇದರಲ್ಲೇ ನಿಂತ್ಕೊಂಡಿದ್ದೀವಿ. ಸ್ಟಾರ್ಟ್ ಆಯಿತು ಒಂದು ಗಾಡಿ. ಇದು ನಮ್ಮ ಪಿಕಪ್ ರಾಘಣ್ಣ ಒಂದು ಗಾಡಿ. ಇದು 4x4. ನಾವು ಇದರಲ್ಲಿ ಇವಾಗ ಜುಟ್ಟು ಭಟ್ರೆ ಹೊಸ ಗಾಡಿ ಇಲ್ಲಿ ಬಂದು ನಿಲ್ಸಿದಾರಲ್ಲ ಭಟ್ರೆ. ಇದೇ ಗಾಡಿ ಇಂಡಿಯಾದಲ್ಲಿ ಯಾರನ್ನ ತಗೊಂಡಿದ್ರೆ ಏನೋ ಈ ಪ್ಲೇಸಲ್ಲಿ ನಿಲ್ಸ್ತಿದ್ರ? ಅಲ್ಲ, ಗಾಡಿ ಏನ್ ಕೆಪಾಸಿಟಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದ್ರ ಕಂಪ್ಲೀಟ್ ರಿಸ್ಕ್ ಕೆಪಾಸಿಟಿ ತಡ್ಕೊಳ್ಳುತ್ತೆ ಅಂತ ಗೊತ್ತಾದ್ರೆ ಮಾತ್ರ ಗಾಡಿ ನಾವು ನಿಮ್ ಡ್ರೈವಿಂಗ್ ಅಲ್ಲಿ ಗೊತ್ತಾಯ್ತು ಭಟ್ರೆ ಏನ್ ಕೆಪಾಸಿಟಿ ಐತೆ ಗಾಡಿ ಅಂತ. ಬನ್ನಿ ನೋಡೋಣ ಅಲ್ಲಿ ಭಟ್ರು ಬರ್ತಾ ಇದಾರೆ. ಭಟ್ರು ಎಂತ ಗುರುವಲ್ಲಿ ಬಂದಿದ್ವಿ, ಅಬ್ಬಾ ದೇವ್ರೆ. ಎಂತ ಇದು ಗುರು. ಇದು ಭಟ್ರು ನೋಡಿ ಹೋಗ್ತಾರೆ. ಭಟ್ರು ಹೋದ್ರು ಅವ್ರು ಭಟ್ರು ಕೇರ್ ಇಲ್ಲ. ಗಾಡಿ ಹೊಸ ಗಾಡಿನ ನಾವು ಪಿಕಪ್ ಗಾಡಿಯಲ್ಲಿ ಒಳ್ಳೆ ಮಸ್ತು ಮಚ್ಚ. ವೆದರ್ ನೋಡ್ಬಿಟ್ರೆ ಮಸ್ತು. ಓಯ್ ಕೋಲ್ಡ್, ಏ ಕೋಲ್ಡ್. ವಾಟ್ರು ಕಡಿಮೆ ಕಾಣಿಸ್ತಿದ್ದಿಲ್ಲ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಹಾಬಾ ಅಂತ, ಅದಕ್ಕಿಂತ ಇದು ನೆಕ್ಸ್ಟ್ ಲೆವೆಲ್ಲು ಅಲ್ವಾ. ಫೈನಲ್ ವ್ಯೂ ಬಂದ್ವಿ. ಇಲ್ಲಿಂದ ತೋರಿಸಿದ್ವಿ ಯಾವ ಥರ ಇದೆ ಅಂತ.
ಹೆಂಗಿದೆ ಎಂತ ಆಗಿಲ್ಲ ಒಳ್ಳೆ ವೆದರ್ ಗುರು ಯಪ್ಪಾ ದೇವ್ರೆ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಸೌದಿ ಅರೇಬಿಯಾ